ನಾವು ಈ ಬುಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನೀರು ಹಾಯಿಸ್ಬೇಕಾದ್ರೆ ಬುಡಕ್ ತುಂಬಾ ನೀರು ನಿಲ್ಲಿಸ್ಬಿಡ್ತಾರೆ. ಈಗ ಈ ದ್ವಿದಳಧಾನ್ಯದಲ್ಲಿ ಬೇರುಗಳು ಬೆಳೆದಿರ್ತಲ್ವಾ, ಸಾರ್ವಜನಿಕ ಸ್ಥಿರೀಕರಣ ಮಾಡ್ತವೆ ಆಹಾರನ. ಇದೇನಪ್ಪ ಅಂದ್ರೆ ಇದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಅದೇ ನೀವು ಕೆಮಿಕಲ್ಸ್ ಹೊಡೆದಾಗ ಏನಾಗುತ್ತೆ ಗೊತ್ತಾ, ಯಾಕೆಂದ್ರೆ ರಾಸಾಯನಿಕ ಮನೇಲಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ವರ್ಷಕ್ಕೆ ಎಲ್ಲ ಬೆಳೆಗಳಿಗೂ ಆಗಂತ ಕೊಟ್ಟರೆ ನಿಮ್ಮ ಮನೆಗೆ ಇರುತ್ತೆ. 3 ತಿಂಗಳಿಗೆ ಒಂದ್ಸರಿ ಕೊಡಬೇಕು. ಯಾವಾಗಲೂ ಇದೇ ಅಂದ್ಬಿಟ್ಟು ಯಾವಾಗಲೂ ಹಾಕಕ್ಕೆ ಹೋಗ್ಬೇಡಿ. ವರ್ಷದಲ್ಲಿ 4 ಸರಿ ಅಥವಾ 3 ತಿಂಗಳಿಗೆ ಒಂದ್ಸರಿ ಜೀವಾಮೃತವನ್ನ. ಅಲ್ಲದೆ ಅನೇಕ ಸಾಧಕರ ಕೃಷಿ ತೋಟಗಳಿಗೆ ಪ್ರವಾಸ ಕರ್ಕೊಂಡೋಗೋದ್ರ ಮುಖಾಂತರ ಪ್ರಾತ್ಯಕ್ಷಿಕೆ ರೂಪದಲ್ಲೂ ಕೂಡ ತೋರಿಸುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಈ ತರಬೇತಿ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಿರೋದ್ರಿಂದ ಇದರ ಸಾಕಷ್ಟು ಲಾಭವನ್ನು ರೈತರು ಸದುಪಯೋಗಪಡಿಸ್ಕೊಂಡು ಅದರ ಅನುಭವವನ್ನು ತಗೊಂಡು ಅವರು ಕೂಡ ಲಾಭಾಂಶದ ಕಡೆ ಮತ್ತು ಹೆಚ್ಚು ಕೃಷಿ ಮಾಡೋದ್ರ ಕಡೆಗೆ ಒಲವನ್ನು ತೋರಿಸಿದ್ದಾರೆ, ಆಸಕ್ತಿಯನ್ನು ತೋರಿಸಿದ್ದಾರೆ. 2 ಅಡಿ ಬಿಟ್ಟು 4 ಅಡಿ ಒಳಗಡೆ ಓಡಿಸ್ಬಿಟ್ಟು ಹಸಿರೆಲ್ಲ ಗೊಬ್ಬರ ಎಲ್ಲ ತುಂಬಿಸಿ ತಿರ್ಗಾ ಮುಚ್ಚುತ್ತೀವಿ. ಅದಾದ್ಮೇಲೆ ಕಾಲೇಜ್ ನೀರು ನಮಗೆ ಸಿಗುತ್ತೆ, ಮಾರಿಕಣಿಮೆ ನೀರು. ಮಾರಿಕಣಿಮೆ ನೀರು ಬಂದಾದ್ಮೇಲೆ ನಮಗೆ ಅದು ಪೊಟಾಸು ಏನು ಗೊಬ್ಬರ ಹಸಿರೆಲ್ಲ ಗೊಬ್ಬರ ಏನಿರುದೆಯೋ ಅದೆಲ್ಲ ನಮಗೆ ಸಿಗುತ್ತೆ. ಮತ್ತೆ ಇಲ್ಲಿಗೆ ಬಂದಾಗಿಂದ ನಾವು ತರಬೇತಿ ಚೆನ್ನಾಗಿ ಕಲ್ತಿದ್ವಿ. ನಮ್ಮ ತೋಟದಲ್ಲಿ ಬಹು ಬೆಳೆ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಪ್ರತಿಯೊಂದನ್ನು ಸಹ ಸಾವಯವದಲ್ಲಿ ನಾವು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ತೋಟದಲ್ಲಿ ಈಗ ಸೀತಾಫಲ ಇದೆ, ಗೋಡಂಬಿ, ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ ಹಾಕಬೇಕಂತ ಇದ್ದೀವಿ. ಕಾಳುಮೆಣಸು, ಜಾಯಿಕಾಯಿ, ಕಾಫಿ, ಬೆಣ್ಣೆಹಣ್ಣು, ಹಲಸು, ಪಪ್ಪಾಯಿ ಇತ್ಯಾದಿ ಬಹು ಬೆಳೆಗಳನ್ನು ನನ್ನ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಾಗಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿದ್ರು ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ ಆಗ್ತಾ ಇಲ್ಲಲ್ಲ ಅಂತ ಹೇಳಿ. ಸೊ ನಾನು ಬಿಡುವಿನ ಟೈಮ್ನಲ್ಲಿ ನಾನೊಬ್ಬ ಕೃಷಿಕಳಾಗಬೇಕು ಅಂತ ಹೇಳಿ ಬಯಸಿದ್ದು ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಗಳಲ್ಲಿ ಈಗ ನನ್ನ ಮಕ್ಕಳ ಒಂದು ಆರೋಗ್ಯ ಆಗಿರ್ಬೋದು, ನಮ್ಮ ಅತ್ತೆಯ ಆರೋಗ್ಯ ಆಗಿರ್ಬೋದು ತುಂಬಾ ದಿನಕ್ಕೂ ಸೊ ಕ್ಷೀಣಿಸ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ನಾವು ಬೆಳಿತಿರೋಂಥ ಬೆಳೆಗಳ ಒಂದು ಕಾರಣದಿಂದ ಅಂತ ನನಗೆ ತಿಳಿದಾಗ, ನಮ್ಮ ಮನೆಯಲ್ಲಿ ಬೇಕಾಗಿರೋಂಥ ವಸ್ತುಗಳನ್ನ ನಾವೇ ಬೆಳೆಯೋದ್ರಿಂದ ಸೊ ನಮ್ಮ ಒಂದು ಕುಟುಂಬದ ಆರೋಗ್ಯನ ಕಾಪಾಡ್ಕೋಬಹುದು. ಕರ್ನಾಟಕದಲ್ಲಿ ಪ್ರಧಾನ ಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಈಗ 2026 ಮಾರ್ಚ್ ಯೋಜನೆ ಮುಂದುವರೆದ ಸಂದರ್ಭದಲ್ಲಿ ಸ್ವಲ್ಪ ಹುಡುಗರು ಬಂದು ಪ್ರಧಾನ ಮಂತ್ರಿಗಳು ಒಳ್ಳೆ ಯೋಜನೆಯನ್ನ ಮಾಡ್ತಾರಂತ ಬಂದು ಈಗಾದರೂ ಮಾಡ್ತಾ ಇರೋದು ಸಂತೋಷ ಸಂಗತಿ. ಇವತ್ತು ಅದರ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ನಮಗೆ ಯಾರಿಗೂ ತಿಳಿಸಿಲ್ಲ, ದುಡ್ಡು ಯೋಜನೆ ಶುರು ಮಾಡಿದ್ದು ನಾವು ಅದಕ್ಕೆ ರಾಜ್ಯ ಸರ್ಕಾರ ನಾವು ಅದಕ್ಕೆ ಒಂದು ಸ್ವಲ್ಪ ಟಾಪ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೇದು, ಆದರೆ ಯಾರಿಗೂ ತಿಳಿಸಲಾರದನ್ನು ಮಾಡಿದ್ದಾರೆ. ಅದನ್ನು ಕನಿಷ್ಠ ಪಕ್ಷ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂತ ನಾನು ಅವರಿಗೆ ಅಭಿನಂದಿಸ್ತೀನಿ.